ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಪ್ರಯುಕ್ತ ನಗರದ ಗಂಜ್ ಬ್ಯಾಂಕ್ ಕಾಲೋನಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮವು ಏರ್ಪಡಿಸಲಾಗಿದೆ. ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳ ನೇತೃತ್ವದ ಸದ್ಭಾವನಾ ಪಾದಯಾತ್ರೆ ಕೈಗೊಳ್ಳಲಾಗಿದೆ. ಬಸವಣ್ಣನವರ ಜಯಂತ್ಯೋತ್ಸವ ಹಾಗೂ ಸದ್ಭಾವನಾ ಪಾದಯಾತ್ರೆ ಹಿನ್ನೆಲೆ ನಗರದ ಗಂಜ್ ಬ್ಯಾಂಕ್ ಕಾಲೋನಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ನಡೆಯಲಿರುವ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮವನ್ನು ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ಇನ್ನು ಏಪ್ರಿಲ್ 30ರಂದು ಬಸವ ಜಯಂತಿ ವತಿಯಿಂದ ಬೆಳಗ್ಗೆ ಧ್ವಜಾರೋಹಣ, ತೊಟ್ಟಿಲು ಕಾರ್ಯಕ್ರಮ, ನಂತರ ಶ್ರೀ ಬಸವೇಶ್ವರ ಭಾವಚಿತ್ರದ ಭವ್ಯ ಮೆರವಣಿಗೆಯು ಗಂಜ್ ಕಾಲೋನಿ ಬ್ಯಾಂಕ್ ಕಾಲೋನಿಯ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನೆರವೇರಲಿದೆ. ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಯಂತ್ಯೋತ್ಸವ ಸಮಿತಿ ಮುಖಂಡರು ತಿಳಿಸಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಸದ್ಭಾವನಾ ಯಾತ್ರೆಗೆ ಚಾಲನೆ ನೀಡಲಾಗುತ್ತಿದ್ದು, ಕಾಲೋನಿಯ ಪ್ರತಿ ಮನೆಗೆ ಪೂಜ್ಯರು ಹೋಗಿ ಮನೆಯ ಎಲ್ಲರಿಗೂ ರುದ್ರಾಕ್ಷಿ ಧಾರಣೆ ಮಾಡಲಿದ್ದಾರೆ. ಎಲ್ಲರೂ ಭಸ್ಮ ಧಾರಣೆ ಮಾಡಿಕೊಳ್ಳಬೇಕು. ರುದ್ರಾಕ್ಷಿ ಲಿಂಗ ಧರಿಸಿ ದಿನಾಲೂ ಪೂಜೆ ಮಾಡಬೇಕು. ಧರ್ಮದ ಆಚರಣೆಯ ಮೂಲಕ ಗುರು ಹಿರಿಯರನ್ನು ಗೌರವಿಸುತ್ತಾ ಸಂಸ್ಕಾರವಂತರಾಗಬೇಕು ಎನ್ನುವುದು ಪೂಜ್ಯರ ಸಂಕಲ್ಪದ ಕುರಿತು ಶ್ರೀಗಳು ಕರೆ ನೀಡಲಿದ್ದಾರೆ ಎಂದು ಮುಖಂಡರು ಹೇಳಿದರು. ನೀನು 1 ಕೋಟಿ ದುಃಖವನ್ನು ಕೊಡು, ಒಂದಲ್ಲ ಎರಡಲ್ಲ, ಎಷ್ಟ್ರಿ 1 ಕೋಟಿ ನೀನು ನನಗೆ ದುಃಖವನ್ನು ಕೊಟ್ಟು ನೋಡು, ನಾನು ಮಾತ್ರ ನಿನ್ನನ್ನು ನೆನೆಸ್ತೀನಿ ಅಂತ ಶರಣ ಹೇಳ್ತಾರೆ. ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನಾರಾಯಣಿಯವರು, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನಾರಾಯಣಿಯವರು. ನನಗೆ ನೀನು 100 ಸುಖವನ್ನು ಕೊಡು, 1 ಕೋಟಿ ಸುಖವನ್ನು ಕೊಡು, 1 ಕೋಟಿ ದುಃಖವನ್ನು ಕೊಡು. ಆದ್ರೆ ಸುಖ ಬಂದಾಗೂ ನಾನು ನಿನ್ನನ್ನು ನೆನೆಸ್ತೀನಿ, ದುಃಖ ಬಂದಾಗೂ ಸಹಿತ ನಾನು ನಿನ್ನನ್ನು ನೆನೆಸ್ತೀನಿ. ಯಾಕಪ್ಪ ಅಂದ್ರೆ ಬಸವಣ್ಣ ನೀನು ಕೊಟ್ಟಿರುವಂತ ಭಿಕ್ಷೆ, ನಿನ್ನಿಂದ ನಾನು ಭಕ್ತನಾದೆ, ನಿನ್ನಿಂದ ನಾನು ಶರಣನಾದೆ, ನಿನ್ನಿಂದ ನಾನು ಭಗವಂತನನ್ನ ಕಂಡುಕೊಂಡೆ. ಅದಕ್ಕ ನೀನು ನನ್ನ ಕೋಟಿ ದುಃಖವನ್ನು ಕೊಡು, ಕೋಟಿ ಸುಖವನ್ನು ಕೊಡು, ಏನು ಕೊಟ್ಟರೂ ಸಹಿತ ನಾನು ನಿನ್ನನ್ನು ನೆನೆಸ್ತೀನಿ ಅನ್ನುವಂತ ಮಾತನ್ನ ಶರಣರು ಬಸವಣ್ಣನನ್ನ ಹೊಗಳ್ತಾರೆ. ಎಂತವನು ಬಸವಣ್ಣ ಎಲ್ಲವನ್ನು ಕೊಟ್ಟ. ಬಸವಣ್ಣಿಗೆ ಗೊತ್ತಿತ್ತು ನಾವು ಈ ಪ್ರಭುವಿನೇ ಬಂದೀವಪ್ಪ ಅಂದ್ರೆ ಈ ಪ್ರಪಂಚವೇ ನಮ್ಗೆಲ್ಲ ಕೊಟ್ಟಿರುವಂತಹದ್ದು, ಈ ಭಗವಂತನೇ ನಮ್ಗೆಲ್ಲರಿಗೂ ಕೊಟ್ಟಿರುವಂತಹದ್ದು. ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಸಹಿತ ಎಷ್ಟು ಒಂದು ಕೂಡಿಕೊಂಡು, ಕಾಗೆ, ಕೋಳಿ, ಹಸು ಎಲ್ಲವೂ ಸಹಿತ, ಪ್ರಾಣಿ ಪಕ್ಷಿಗಳು ಸಹಿತ ಎಲ್ಲವೂ ತಮ್ಮ ಧರ್ಮಗಳನ್ನು ನಡೆಯಕತ್ತಾವ. ಆದ್ರೆ ಮನುಷ್ಯ ಮಾತ್ರ ತನ್ನ ಧರ್ಮವನ್ನ ಬಿಟ್ಟು ಬೇರೆ ಮಾರ್ಗಗಳು ನಡೆಯಕತ್ತಾವ. ಅದಕ್ಕ ಆ ಕಾಗೆ ಮತ್ತು ಕೋಳಿಗಿಂತ ನನ್ನ ಬಾಳು ಬಹಳ ಕಷ್ಟ ಆಗ್ಯದ. ಯಾಕಾಗೈತಪ್ಪ ಅಂದ್ರೆ ಮನುಷ್ಯನಂತವನು ಧರ್ಮದ ಮಾರ್ಗದೊಳಗೆ ನಡೆಯಕತ್ತಿಲ್ಲ. ಯಾರನ್ನೂ ಸಹಿತ ಹೊಂದಾಣಿಕೆಯನ್ನು ಮಾಡಿಕೊಂಡು ನಡೆಯಕತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಸಹಿತ 892ನೇ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡಕತ್ತೀವಿ. 8,000 ವರ್ಷಗಳ ಜಯಂತಿ ಮಹೋತ್ಸವವನ್ನು ಆಚರಣೆಗೂ ಸಹಿತ ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀವಿ ಹೊರತಾಗಿ ಬಸವಣ್ಣವರ ಮಾರ್ಗದೊಳಗೆ ನಾವು ಯಾರೂ ಸಹಿತ ನಡೆಯಂಗಿಲ್ಲ. ಮಾರ್ಗದ ಮೊದಲನೇ ಹೆಜ್ಜೆಯೊಳಗೆ ನಾವು ಹೆಜ್ಜೆಯನ್ನು ಇಟ್ಟಿವಿ. ತಾವೆಲ್ಲರೂ ಸಹಿತ ಜೋರಾದ ಚಪ್ಪಾಳೆಯನ್ನು ನಿಮಗೆ ನೀಡಬೇಕು. ಬಸವಣ್ಣ ಕಂಡಿರುವಂತಹ ಕನಸು ಇದು. ಸುಮ್ಮನೆ ಪುರಾಣ ಹಚ್ಚಬೇಕು, ಯಾರೋ ಒಬ್ಬರನ್ನು ಕರೆಸಿ ಪುರಾಣವನ್ನ ಕೇಳಿ ಊಟ ಮಾಡಿ ಹೋಗುವುದು ಬಸವಣ್ಣವರ ಧರ್ಮ ಅಲ್ಲ. ಏನಪ್ಪಾ ಅಂದ್ರ ಈ ಸಮಾಜಕ್ಕೆ ಅವ್ರ ಕೊಡುಗೆಯನ್ನು ಕೊಟ್ಟಾರಪ್ಪ ಅಂತಂದ್ರ ಆ ಕೊಡುಗೆಯನ್ನು ನಾವು ನಮ್ಮ ಜೀವನದುದ್ದಕ್ಕೂ ಅಳವಡಿಸ್ಕೋಬೇಕು. ಇವತ್ತು ನೀವೆಲ್ಲ ಇಷ್ಟು ದಿವಸ ನೀವು ಹೆಂಗಿದ್ರು ಏನು ನನಗೆ ಗೊತ್ತಿಲ್ಲ, ಆದ್ರೆ ನೀವು ಪ್ರತಿಯೊಬ್ಬರು ಸಹಿತ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಂಡಿಲ್ವ? ಇನ್ನ ನೀವು ಯಾರಾದ್ರೂ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಂಡಿರಲ್ಲ, ನಿಮ್ಮ ಏರಿಯಾದೊಳಗೆ ನಾಳೆ ಮತ್ತು ನಾಡಿದ್ದು ನಾವು ಬರ್ತೀವಿ. ಬಂದು ನಿಮ್ಮೆಲ್ಲರಿಗೂ ಸಹಿತ ನಾವು ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತೀವಿ. ಸುಮಾರು ನಮ್ಮ ಸ್ವಾಮಿಗಳ ಒಂದು ತಂಡವು, ಸ್ವಾಮಿಗಳ ಒಂದು ಸುಮಾರು 60ರಿಂದ 70 ಜನ ಸ್ವಾಮಿಗಳರ ಆನವೆಲ್ಲ ಕುಮಾರ ಮಹಾಶಿವಯೋಗಿಗಳ ಹೆಸರಿನೊಳಗ ಜಯಂತಿ ಮಹೋತ್ಸವ ಆಚರಣೆಯನ್ನು ಕಲಬುರಗಿ ಮಹಾನಗರದ ಗಂಜ್ ಬ್ಯಾಂಕ್ ಕಾಲನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಪ್ರಯುಕ್ತ ಬಸವೇಶ್ವರ ದೇವಸ್ಥಾನದಲ್ಲಿ
ಈ 5 ದಿನಗಳ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಲಬುರಗಿ ಮತ್ತು ಹುಬ್ಬಳ್ಳಿಯ ಗದ್ದುಗೆ ಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಪ್ರವಚನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವ್ರದ್ದು ಇನ್ನೊಂದು ಬಹುಮುಖ್ಯ ಒಂದು ಆಕಾಂಕ್ಷೆ ಏನು ಅಂತಂದರೆ, ಈ ಸಮಾಜದಲ್ಲಿ ಧರ್ಮದ ಪ್ರಚಾರ ಮತ್ತು ಪ್ರಸಾರ ಆಗಬೇಕು ಅಂತಕ್ಕಂಥ ಒಂದು ಮಹತ್ವವಾದ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಪೂಜ್ಯರು ಎಲ್ಲೇ ಕಾರ್ಯಕ್ರಮ ಆದರೂ ಸಹಿತ ಸದ್ಭಾವನಾ ಯಾತ್ರೆ ಅಂತಕ್ಕಂಥ ಒಂದು ಯಾತ್ರೆಯನ್ನು ಪ್ರತಿ ಸಲ ಅವರು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿಯೂ ಸಹಿತ ಸದ್ಭಾವನಾ ಯಾತ್ರೆ ಆಗಬೇಕು ಅಂತಕ್ಕಂಥ ಶ್ರೀಗಳ ಒಂದು ಇಚ್ಛೆಯ ಮೇರೆಗೆ ಇಲ್ಲಿ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಪೂಜ್ಯರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ಅವರಿಗೆ ಪಾದಪೂಜೆಯನ್ನು ಮಾಡಿಕೊಂಡು ಅವರಿಂದ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಭಾಳ ಮಹತ್ವದ ವಿಷಯ. ಪೂಜ್ಯರು ಎಲ್ರಿಗೂ, ಮಹಿಳೆಯರು, ಮಕ್ಕಳು, ತಾಯಂದಿರು ಎಲ್ರಿಗೂ ಸಹಿತ ಧರ್ಮದ ಬಗ್ಗೆ ಅಭಿಮಾನ ಪಡ್ತಕ್ಕಂಥ ವಿಷಯಗಳನ್ನು ನಾವೆಲ್ಲ ಭಸ್ಮಧಾರಣೆಯನ್ನು ಮಾಡ್ಕೋಬೇಕು, ರುದ್ರಾಕ್ಷಿಯನ್ನು ಕಟ್ಕೊಳ್ಬೇಕು ಮತ್ತು ಲಿಂಗ ಪೂಜೆಯನ್ನು ಮಾಡಬೇಕು. ತಂದೆ ತಾಯಿಯರಿಗೆಲ್ಲರಿಗೂ, ಹಿರಿಯರಿಗೆಲ್ಲರಿಗೂ ಗೌರವದಿಂದ ನಡೆದುಕೊಳ್ಬೇಕು ಅಂತಕ್ಕಂಥ ಭಾಳ ಮಹತ್ವದ ವಿಚಾರಗಳನ್ನು ಆ ಮನೆಗಳಲ್ಲಿ ಸಾರ್ತಾ ತಮ್ಮ ಭಾಳ ಸಮಾಜಮುಖಿಯಾದಂಥ ಒಂದು ಕಾರ್ಯವನ್ನು ಪೂಜ್ಯರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಭಕ್ತರು ಸಹಿತ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಂತಹ ಕಾರ್ಯ ಯಾವಾಗಲೂ ನಡ್ಕೊಂಡು ಬರಬೇಕು ಅಂತಕ್ಕಂಥದ್ದು ಎಲ್ಲರ ಸದಾಶಯ. ಇವತ್ತು ಮತ್ತು ನಾಳೆನೂ ಸಹಿತ ಪ್ರವಚನ ಕಾರ್ಯಕ್ರಮ ಇರ್ತದೆ. ನಾಡಿದ್ದು ಬಸವ ಜಯಂತಿಯ ದಿವಸ ಬಸವೇಶ್ವರ ಮೂರ್ತಿಗೆ ಮಹಾ ಅಭಿಷೇಕ, ತೊಟ್ಟಿಲು ಕಾರ್ಯಕ್ರಮ, ಧ್ವಜಾರೋಹಣ, ನಂತರ ಬಸವೇಶ್ವರ ಮೂರ್ತಿಯ ಒಂದು ಪ್ರದರ್ಶನ, ನಮ್ಮ ಏನಂತ್ರಿ ಪ್ರೊಸೆಷನ್ ಮೆರವಣಿಗೆ ಈ ಗಂಜ್ ಬ್ಯಾಂಕ್ ಕಾಲನಿಯಲ್ಲಿ ನಡೀತಾ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಮಾಡ್ತಾರೆ ಎಲ್ಲರೂ. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಂದಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಶ್ರೀಮನ್ಮಹಾದೇವಾಯ ನಮಃ. ದೇವಿ ಸರ್ವಮಂಗಲಾಂ ದಯೋ ದುರ್ಗುಣಾತಪಂ ರಾಂ ಸರ್ವದಾ ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕೀ ಜೈ. ಮಹಾರಾಜ ಕೀ ಜೈ. ಈ ಪಾದಯಾತ್ರೆಯಲ್ಲಿ ಪೂಜ್ಯ ಶ್ರೀ ಸಿದ್ದರಾಮ ದೇವರು ಕಾರ್ಬೋಸ್ಗ, ಮಹಾಲಿಂಗಯ್ಯ ಸ್ವಾಮಿ, ಶಿವಪುತ್ರಪ್ಪ ಡಿಗ್ಗಿ, ಆರ್.ಎಸ್. ಬಿರಾದರ್, ಚನ್ನಬಸಪ್ಪ ರಾಯನಾಡ್, ಬಸವರಾಜ್ ತಡ್ಕಲ್, ಪ್ರಸಾದ್ ಕಿಣ್ಣಿ, ರಾಜಶೇಖರ್ ಪಾಟೀಲ್ ಬೆಡ್ಸೂರ್, ಶಿವಾನಂದ್ ಕಲ್ಶೆಟ್ಟಿ, ನಾಗಣ್ಣ ರುದ್ರಾಕ್ಷಿ, ವರದಾಶಂಕರ್ ಶೆಟ್ಟಿ, ಅಶೋಕ್ ಮಾನ್ಕರ್, ವಿಜಯಕುಮಾರ್ ಬಿರಾದರ್, ಶರಣು ಪಾಟೀಲ್, ವಿಶ್ವನಾಥ್ ಗೋಧಿ, ಗುರುಲಿಂಗಪ್ಪ ಬಿರಾದರ್, ಬಸವರಾಜ್ ಮೇತ್ರೆ, ರಾಜಶೇಖರ್ ಬೊಮ್ಮನಹಳ್ಳಿ, ಮಲ್ಲಿಕಾರ್ಜುನ್ ರೆಡ್ಡಿ, ಮಲ್ಲಿಕಾರ್ಜುನ್ ಬಿರಾದರ್, ಉಮಾದೇವಿ ಡಿಗ್ಗಿ, ಪ್ರಮೀಳಾ ಬಿರಾದರ್, ಸಿದ್ದಮ್ಮ ಪಾಟೀಲ್, ಸುಜಾತಾ ಕಲ್ಶೆಟ್ಟಿ, ಶಕುಂತಲಾ ತಡ್ಕಲ್, ವಿಮಲಾ ಕಿರಾಣಿ, ನೀಲಮ್ಮ ಕಲ್ಶೆಟ್ಟಿ, ಸುಮಿತ್ರಾ ಮೇತ್ರೆ, ಸರೋಜಾ ಪಾಟೀಲ್, ಸರೋಜಾ ಕೆಣ್ಣಿ, ಈಶ್ವರಿ ಪಾಟೀಲ್, ಶರಣಮ್ಮ ಗೋಧಿ ಹಾಗೂ ಇನ್ನು ಅನೇಕ ಬ್ಯಾಂಕ್ ಕಾಲೋನಿ ಮತ್ತು ಗಂಜ್ ಕಾಲೋನಿಯ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.